ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ನಿಮ್ಮೆಲ್ಲರಿಗೂ ನಾನು ಕರ್ಕೊಂಡು ಬಂದಿದ್ದೀನಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಇನ್ ಅವರ್ ಕಲಬುರಗಿ ಡಿಸ್ಟ್ರಿಕ್ಟ್. ಇವತ್ತು ನಾನು ಇದ್ದೀನಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಇನ್ ಅವರ್ ಕಲಬುರಗಿ ಡಿಸ್ಟ್ರಿಕ್ಟ್. ಇದು ದೇವಸ್ಥಾನ ಬರೋಬ್ಬರಿ 1100 ವರ್ಷದ ಹಳೆಯ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಇರುವಂತಹ ಮೂರ್ತಿ ಕೆಲವೊಬ್ರು ಕಲರ್ ಬಂದಿಸಿ ಮೂರ್ತಿ ಕೆಳಗಡೆ ಬಂಗಾರ ಇದೆ ಅಂತ ಈ ಮೂರ್ತಿ ಹೊಡೆದಾಕಿದ್ರು. ಅದೇ ಮೂರ್ತಿ 41 ದಿನದಲ್ಲಿ ಪೂಜೆ ಮಾಡಿ ಹೇಗಿದೆ ಅದೇ ತರ ಮೂರ್ತಿ ಆಗಿದೆ ಅಂದ್ರೆ ನೀವೆಲ್ಲ ನಂಬ್ತೀರಾ? ಎಸ್, ನೀವು ನಂಬಲೇಬೇಕು. ಅದಕ್ಕಾಗಿ ನಿಮ್ಮೆಲ್ಲರೂ ನಾನು ಕರ್ಕೊಂಡ್ ಬಂದಿದ್ದೀನಿ ಮೋತಂಗಪಲ್ಲಿ ವಿಲೇಜ್. ಈ ದೇವಸ್ಥಾನ ಹೆಸರು ಬಂದು ಶ್ರೀ ಬಲಭೀಮಸೇನ ದೇವಸ್ಥಾನ. ಈ ದೇವಸ್ಥಾನ ಇರೋದು ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್, ನಮ್ಮ ಸೇಡಂ ತಾಲೂಕಿನಲ್ಲಿ ಬರುವಂತ ಸಣ್ಣ ವಿಲೇಜ್ ಇದೆ, ಮೋತಂಗಪಲ್ಲಿ ವಿಲೇಜ್ ಅಲ್ಲಿ. ಈಗ ಈ ದೇವಸ್ಥಾನದ ಪ್ರತಿಯೊಂದು ಡೀಟೇಲ್ ಹೇಳ್ತಾರೆ ಇಲ್ಲಿ ಇರುವಂತ ಪೂಜಾರಿ ಅವರು. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಈ ಸ್ಥಳ ಬಂದು ಮೋತಂಗಪಲ್ಲಿ ಅಂತ ಶ್ರೀ ಬಲಭೀಮಸೇನ ದೇವಸ್ಥಾನ ಅಂತ ಹೇಳಿ ತುಂಬಾ ಹಳೆಯ ಪ್ರಸಿದ್ಧವಾದ ದೇವಸ್ಥಾನ. ಸುಮಾರು 1200 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನ ನಾರದ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಮಹಾಪುಣ್ಯ ಕ್ಷೇತ್ರ. ನಾರದರಿಗೆ ಮನುಷ್ಯ ಜನ್ಮ ಬಂದಾಗ ಈ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡಿ ಪುನಃ ನಾರದರಾಗಿ ಜನ್ಮ ತಾಳಿದ್ದಂತಹ ಕ್ಷೇತ್ರ ಸ್ಕಾಂದ ಪುರಾಣದಲ್ಲಿ ಬರುತ್ತದೆ. ಈ ಕ್ಷೇತ್ರ ತಿರುಪತಿಯ ಪೂರ್ವ ಮಹಾದ್ವಾರ ಅಂತ ಕರೀತಾರೆ. ಈ ಕ್ಷೇತ್ರಕ್ಕೆ ತಿರುಪತಿ ಶ್ರೀನಿವಾಸ ದೇವರು ಪದ್ಮಾವತಿಯವರೇ ಕಲ್ಯಾಣವಾಗುವ ಕಾಲಕ್ಕೆ ಇದೇ ಮಾರ್ಗದಿಂದ ಭೀಮಸೇನ ದೇವರು ಅಂದರೆ ಹನುಮಂತ ದೇವರು ಇದೇ ಮಾರ್ಗದಿಂದ ಹೋದ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ತಿರುಪತಿ ಪೂರ್ವ ಮಹಾದ್ವಾರ ಎಂದು ಕರೀತಾರೆ. ಹಾಗೆ ಇಲ್ಲಿ ಸುತ್ತಮುತ್ತಲ ಎಲ್ಲರೂ ತಿರುಪತಿಗೆ ಹೋಗಬೇಕಾದ್ರೆ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ಭೀಮಸೇನ ದೇವರ ದರ್ಶನ ಪಡೆದು ನಂತರ ತಿರುಪತಿಗೆ ಹೋಗುವ ವಾಡಿಕೆ ಕೂಡ ಇದೆ. ಹೋಗುವಾಗ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಿರುವಂತ ಋಷಿಮುನಿಗಳಿಗೆ ನೀವು ಇಲ್ಲೇ ನೆಲೆಸಬೇಕು ಎಂದು ಎಲ್ಲ ಋಷಿಮುನಿ ಹೋಗುದು ಹನುಮಂತ ದೇವರಿಗೆ ಕೇಳ್ಕೊಂಡಾಗ ನಾನು ಅವಶ್ಯವಾಗಿ ಈ ಕ್ಷೇತ್ರದಲ್ಲಿ ನೆಲೆಸ್ತೇನೆ ಅಂತ ಹೇಳಿ ಆಗ ತಿರುಪತಿ ಕಲ್ಯಾಣೋತ್ಸವ ಮುಗಿಸ್ಕೊಂಡು ಈ ಕ್ಷೇತ್ರದಲ್ಲಿ ಮುತ್ತಲೇಡಿ ವನ ಇರುತ್ತದೆ, ಮೋತಂಗಪಲ್ಲಿ ಅಂತ ಹೇಳಿ ಮುತ್ತಲೇಡಿ ವನದಲ್ಲಿ ಈ ವನದಲ್ಲಿ ಭೀಮಸೇನ ದೇವರು ನೆಲೆಸ್ತಾರೆ. ಆಗ ಪ್ರತಿನಿತ್ಯ ಋಷಿಮುನಿಗಳು ತಪಸ್ಸು ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಹಾಗೆ ಕಾಲಕ್ರಮೇಣ ಇಲ್ಲಿ ಕಾಕಲವಾರ ಅಂತ ಬರುತ್ತದೆ ಇಲ್ಲಿ ಊರು ಗುರುಮಿಟ್ಕಲ್ ಹತ್ರ. ಆ ಕಾಕಲವಾರ ದೊರೆ ಲಕ್ಷ್ಮಣಪ್ಪ ರಾಜ ದೊರೆ ಅಂತೇಳಿ ಅವನು ಸ್ವಪ್ನದಲ್ಲಿ ಬರುತ್ತದೆ. ಅವನಿಗೆ ಸಂತಾನ ಭಾಗ್ಯ ಇರೋದಿಲ್ಲ, ಮಕ್ಕಳಿರೋದಿಲ್ಲ. ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಮಕ್ಕಳಾಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಭೀಮಸೇನರು ಸ್ವಪ್ನದಲ್ಲಿ ಬಂದು ನೆಲೆಸುತ್ತಾರೆ. ಅದೇ ಇದಂತೆ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ. ಗರ್ಭಗುಡಿ ನಿರ್ಮಾಣ ಮಾಡಿ ತಕ್ಷಣ ಅವನಿಗೆ ಸಂತಾನ ಪ್ರಾಪ್ತಿ ಆಗುತ್ತದೆ. ಅದೇ ರೀತಿ ಈ ರಂಗಮಂಟಪವನ್ನು ಚಾಣಕ್ಯ ಕಾಲದಲ್ಲಿ ನಿರ್ಮಾಣ ಮಾಡ್ತಾರೆ. ಅದೇ ಸ್ವತಃ 400-500 ವರ್ಷಗಳ ಕಳೆದ ನಂತರ ಇಲ್ಲಿ ಏನೋ ಅಡವಿಯಲ್ಲಿ ದೇವಸ್ಥಾನ ಇದೆಯಪ್ಪ ಅಂತ ಅಂದ್ರೆ ಏನೋ ನಿಧಿ ಇರ್ಬೋದು, ಏನೋ ವೈಡೂರ್ಯ ಇರ್ಬೋದು ಅಂತ ಹೇಳಿ ಈ ಕಳ್ಳತನ ಮಾಡ್ಬೇಕಂತ ಹೇಳಿ ಈ ದೇವ್ರನ್ನ ಭಿನ್ನ ಮಾಡಿಬಿಡ್ತಾರೆ. ಕೈ ಕಾಲು ಎಲ್ಲ ಭಿನ್ನ ಮಾಡಿ ಮುಂದುಗಡೆ ಇರುವ ಸ್ವಾಮಿ ಪುಷ್ಕರಣಿಯಲ್ಲಿ ಹಾಕ್ಬಿಡ್ತಾರೆ. ಆ ಪುಷ್ಕರಣಿಯಲ್ಲಿ ಹಾಕಿ ಎಲ್ಲ ಮೇಲೆ ಬಂದು 4 ಮಂದಿ ಕಳ್ಳರು ರಕ್ತಕಾರಿ ಸತ್ತಿರ್ತಾರೆ. ರಕ್ತಕಾರಿ ಸದ್ದು ಬೆಳಗ್ಗೆ ಎದ್ದು ಅರ್ಚಕರು ಬಂದು ಪೂಜೆ ಮಾಡ್ಬೇಕಂತ ನೋಡಿದಾಗ ಬರೀ ಬಂಡೆ ಇದೆ, ಯಾವುದೇ ವಿಗ್ರಹ ಇಲ್ಲ, ಕೈ ಕಾಲು ಮುಖ ಯಾವುದೂ ಇಲ್ಲ, ಬರೇ ಬಂಡೆ ಇದೆ. ಅದನ್ನ ನೋಡಿ ಆಶ್ಚರ್ಯಚಕಿತನಾದ ಅರ್ಚಕರು ಹೋಗಿ ಲಕ್ಷ್ಮಣಪ್ಪ ರಾಜಗೆ ಅವಾಗೇ ಇರುವಂತಹ ಸಂಸ್ಥಾನಕ್ಕಿರುವಂತಹ ರಾಜಗೆ ಸುದ್ದಿ ಮುಟ್ಟಿಸ್ತಾರೆ. ಈಗ ಆಗಿದೆ, ಏನ್ ಮಾಡ್ಬೇಕು ಮುಂದೆ ಅಂತಂದ ದೇವಸ್ಥಾನ ಅಂತೆಲ್ಲ ಆಗಿದೆ, ಮೂರ್ತಿ ಒಂದು ಬೇಕು ಅಂತ ಹೇಳಿ ಹನುಮಂತ ದೇವರನ್ನ ಮೂರ್ತಿನ ಕೆತ್ತನೆ ಮಾಡ್ತಾರೆ. ಆ ಹನುಮಂತ ಮೂರ್ತಿ ದೇವರನ್ನ ಕೆತ್ತನೆ ಮಾಡಿ ನಾಳೆಗೆ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತೇಳಿ ಎಲ್ಲ ಹೋಮ ಹವನ ಎಲ್ಲ ನಡೀತಾ ಇದೆ. ನಾಳೆ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದಾಗೆ ಈ ಹನುಮಂತ ದೇವರು ಉದ್ದ ಮತ್ತೆ ಅಡ್ಡ ಬೆಳೆದು ಬಿಡ್ತಾರೆ. ಈ ಹನುಮಂತ ಉದ್ದ ಮತ್ತೆ ಅಡ್ಡ ಬೆಳೆದು ಈ ಡೋರ್ ಸೈಡ್ ಅಷ್ಟೇ ಕೆತ್ತನೆ ಮಾಡ್ತಾರೆ, ಬಟ್ ಉದ್ದ ಮತ್ತೆ ಹೈಟ್ ಬೆಳೆದು ಬಿಡ್ತಾರೆ. ದೇವ್ರು ಬೆಳೆದಾಗ ಏನ್ ಮಾಡ್ಬೇಕಂತ ಅರ್ಥ ಆಗದೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಇಲ್ಲ ನನ್ನ ಅವಯವ ಪಾರ್ಟ್ಸ್ ಎಲ್ಲ ಪುಷ್ಕರಣಿ ಒಳಗವ, ಅದನ್ನ ತಂದು ಜೋಡ್ಸ್ರಿ. 41 ದಿನ ಈ ಬಾಗಿಲು ಮುಚ್ಚಬೇಕು, 41 ದಿನ ಉಪ್ಪು ಖಾರ ಇರಲಾರ್ದು ನೈವೇದ್ಯ ಮಾಡ್ಬೇಕು, ಅದನ್ನೇ ಅರ್ಚಕರು ಊಟ ಮಾಡ್ಬೇಕು ಅಂತ ಹೇಳಿ ದೇವರ ಸ್ವಪ್ನದಾಗ ಹೇಳ್ತಾರೆ. ಹಾಗೆ 40 ದಿವಸ ಮಾಡ್ತಾರೆ. 41 ಒಂದು ತಿಥಿ ಹೆಚ್ಚು ಕಡಿಮೆ ಆಗಿ 40 ದಿನದಲ್ಲಿ ಬಾಗಿಲು ತೆಗೆದು ನೋಡಿದಾಗ ಎದೆ ಮತ್ತು ಹಣೆಯಲ್ಲಿ ರಕ್ತ ಬಂದಾಗ ಸ್ರಾವ ಆಗುತ್ತದೆ. ಅದಕ್ಕೆ ಎದೆಯಲ್ಲಿ ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ಇದೆ, ಹಣೆಯಲ್ಲಿ ವಾಸುದೇವ ಸಾಲಿಗ್ರಾಮ ಇದೆ. ಝೂಮ್ ಮಾಡಿ
ಎದೆಯಲ್ಲಿ ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ, ಹಣೆಯಲ್ಲಿ ವಾಸುದೇವ ಸಾಲಿಗ್ರಾಮ ಇದೆ. ಅದನ್ನಿಟ್ಟು ಪೂಜೆ ಮಾಡೋದ್ರಿಂದ ಭಿನ್ನ ದೋಷ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅದು ಅವಾಗಿನಿಂದ ಈಗಿನ ಕಾಲವರೆಗೂ ದೇವರ ಪೂಜೆ ಸುಗಮವಾಗಿ ನಡೀತಾ ಬಂದಿದೆ. ಇಷ್ಟು ಸ್ಥಳ ಮಹಿಮಾ. ಶ್ರೀಕೃಷ್ಣ ಅರ್ಪಣಮಸ್ತು. ಓಕೆ ಗೈಸ್, ನಿಮ್ಮರಿಗೂ ಈ ದೇವಸ್ಥಾನ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸತಿ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಹೋಗಿ. ಇದೇ ಡಿಸೆಂಬರ್ 4 ತಾರೀಕು 9 ತಾರೀಕು ತನಕ ಈ ದೇವಸ್ಥಾನದ ಜಾತ್ರೆ ಇದೆ. ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ. ಓಕೆ ಗೈಸ್, ಸಿಗೋಣ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಟಾಟಾ ಬಾಯ್ ಬಾಯ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗೋಸ್ಕರ.